ಭದ್ರಾವತಿಯ ಇಎಸ್ಐ ಡಿಸ್ಪೆನ್ಸರಿ ಖಾಸಗಿ ಆಸ್ಪತ್ರೆಗಳ ರೆಫರಲ್ ಅನುಮೋದನೆ ಸೌಲಭ್ಯವನ್ನು ಮರುಸ್ಥಾಪಿಸಲು ಹಾಗೂ ಸ್ಥಳೀಯವಾಗಿ ಅಗತ್ಯವಿರುವ ಖಾಸಗಿ ಆಸ್ಪತ್ರೆಗಳ ಒಪ್ಪಂದವನ್ನು ಟೈಅಪ್ ದೆಹಲಿಯ ಇಎಸ್ಐ ಪ್ರಧಾನ ಕಚೇರಿ ಮಹಾನಿರ್ದೇಶಕರು ನವೀಕರಿಸಬೇಕೆಂದು ಸ್ಥಳೀಯ ಬಿಜೆಪಿ ನಾಯಕರು ನಗರದ ಜನ್ನಾಪುರದಲ್ಲಿರುವ ಇಎಸ್ಐ ಕಚೇರಿ ಎದುರು ಶನಿವಾರ ಪ್ರತಿಭಟನೆ ನಡೆಸಿದರು. ಇನ್ನು ಭದ್ರಾವತಿಯಲ್ಲಿ ಸುಮಾರು 19,000 ಇಎಸ್ಐ ಫಲಾನುಭವಿಗಳು ಇದ್ದು ರೆಫರಲ್ ಲೆಟರ್ ಸಿಗುತ್ತಿಲ್ಲ. ಭದ್ರಾವತಿ ನಗರವು ದಶಕಗಳಿಂದಲೂ ಕಾರ್ಮಿಕರ ಮತ್ತು ಕೈಗಾರಿಕಾ ನಗರವೆಂದೇ ಪ್ರಸಿದ್ಧಿಯಾಗಿದೆ. ಪ್ರಸ್ತುತ ಭದ್ರಾವತಿಯ ವಿಎಸ್ಎಲ್ ಸಂಸ್ಥೆಯೊಂದರಲ್ಲೇ ಸುಮಾರು 1,400ಕ್ಕೂ ಹೆಚ್ಚು ಕಾರ್ಮಿಕರು ಇಎಸ್ಐ ವ್ಯಾಪ್ತಿಗೆ ಒಳಪಟ್ಟಿದ್ದಾರೆ. ಇದರೊಂದಿಗೆ ಭದ್ರಾವತಿ ಸುತ್ತಮುತ್ತ ಇರುವ ಮಾಚೇನಹಳ್ಳಿ ಇಂಡಸ್ಟ್ರಿಯಲ್ ಎಸ್ಟೇಟ್ನಲ್ಲಿ ಸುಮಾರು 12,000ದಿಂದ 13,000 ಕಾರ್ಮಿಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಲ್ಲಿನ ಪ್ರಮುಖ ಸಂಸ್ಥೆಯಾದ ಶಾಹಿ ಗಾರ್ಮೆಂಟ್ಸ್ ಒಂದರಲ್ಲೇ ಸುಮಾರು 1,000 ಜನ ಕೆಲಸ ಮಾಡುತ್ತಿದ್ದು, ಇವರಲ್ಲಿ 6,000ಕ್ಕೂ ಹೆಚ್ಚು ಕಾರ್ಮಿಕರು ಪ್ರತಿದಿನ ಭದ್ರಾವತಿ ನಗರದಿಂದಲೇ ಪ್ರಯಾಣಿಸುತ್ತಿದ್ದಾರೆ. ಇವರ ಜೊತೆಗೆ ಭದ್ರಾವತಿ ನಗರದ ಸಣ್ಣಪುಟ್ಟ ಹೋಟೆಲ್ಗಳು, ವಾಣಿಜ್ಯ ಉದ್ಯಮಗಳಲ್ಲಿ ಕೆಲಸ ಮಾಡುವ 16,000 ಕಾರ್ಮಿಕರು ಮತ್ತು ಅವರ ಕುಟುಂಬಗಳು ಇಎಸ್ಐ ಯೋಜನೆಯನ್ನು ಅವಲಂಬಿಸಿವೆ. ನಮ್ಮ ವೇತನದಿಂದ ಪ್ರತಿ ತಿಂಗಳು ನಿಯಮಿತವಾಗಿ ಇಎಸ್ಐ ವಂತಿಗೆಯನ್ನು ಕಡಿತಗೊಳಿಸಲಾಗುತ್ತಿದೆ, ಆದರೂ ಪ್ರಯೋಜನವಾಗುತ್ತಿಲ್ಲ. ಅದರಿಂದ ಭದ್ರಾವತಿಯಲ್ಲಿರುವ ಇಎಸ್ಐ ಡಿಸ್ಪೆನ್ಸರಿಯು ಪ್ರಸ್ತುತ ಕೇವಲ ಪ್ರಾಥಮಿಕ ಚಿಕಿತ್ಸೆಗೆ ಮಾತ್ರ ಸೀಮಿತವಾಗಿದೆ. ಉಲ್ಲೇಖಿತ ಆದೇಶದ ಅನ್ವಯ ಈ ಡಿಸ್ಪೆನ್ಸರಿಯಿಂದ ಸ್ಥಳೀಯ ಖಾಸಗಿ ಆಸ್ಪತ್ರೆಗಳಿಗೆ ತುರ್ತು ಮತ್ತು ಉನ್ನತ ಚಿಕಿತ್ಸೆಗೆ ನೀಡಲಾಗುತ್ತಿದ್ದ ರೆಫರಲ್ ಅನುಮೋದನೆ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ ಎಂದು ಪ್ರತಿಭಟನಾ ನಿರತರು ಆಕ್ರೋಶ ವ್ಯಕ್ತಪಡಿಸಿದರು. ನಡೆಯೋದು ಇದು ಎರಡೂ ಕಾರ್ಮಿಕ ಇಲಾಖೆಗಳಿಗೂ ಸಂಬಂಧಪಟ್ಟಂಥದ್ದೇ. ಹಾಗಾಗಿ ನಾವು ನಮ್ಮ ಕೇಂದ್ರ ಸರ್ಕಾರ ನಮ್ಮದಿದೆ ಅನ್ನುವಂಥ ಪ್ರಜ್ಞಾಪೂರ್ವಕವಾದಂಥ ವಿಚಾರವನ್ನು ತಲೆಯಲ್ಲಿಟ್ಕೊಂಡು ಕಾರ್ಮಿಕರು ಊರು ಅನ್ನುವಂಥ ವಿಷಯ ಬಂದಾಗ ರಾಜಕಾರಣ ಮಾಡಬಾರ್ದು ಅಂತ ನಾವು ಇಲ್ಲಿರೋ ಶಾಸಕರಿಗೂ ಮನವಿ ಮಾಡ್ತೀವಿ, ನಮ್ಮ ಸಂಸದರಿಗೂ ಮಾಡ್ತೀವಿ, ಕೇಂದ್ರದ ಕಾರ್ಮಿಕ ಸಚಿವರಿಗೂ ಮಾಡ್ತೀವಿ, ಇಲ್ಲಿರೋವಂಥ ಕಾರ್ಮಿಕ ಸಚಿವರಿಗೂ ಮಾಡ್ತೀವಿ ಅನ್ನುವಂಥದ್ದೇ ನಾವು ಮನವಿನಲ್ಲಿ ಹೇಳಿರೋವಂಥದ್ದು.